ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೃದುವಾದಂಥ ರಾಗಿ ಮುದ್ದೆನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಗಂಟಿಲ್ಲದೆ ಇರೋ ಥರ ಸ್ಮೂತಾಗಿ ಮುದ್ದೆ ಬರಬೇಕು ಅಂದರೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ತುಂಬ ಸುಲಭವಾಗಿ ಮಾಡ್ಬೋದು. ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಯಾವಾಗಲೂ ಮಾಡೇ ಇಲ್ಲ ಅನ್ನೋರು ಸಹ ಯಾವುದೇ ಕಾರಣಕ್ಕೂ ಮುದ್ದೆ ಕೆಡಿಸ್ದೆ ಎಲ್ಲರೂ ಮೆಚ್ಚುವಂತಹ ಮುದ್ದೆನ ಮಾಡಿಕೊಡ್ಬೋದು. ತುಂಬ ಸುಲಭ ಮುದ್ದೆ ಮಾಡೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ನಾನು ಇಲ್ಲಿ ರಾಗಿ ಮುದ್ದೆ ಮಾಡೋದಕ್ಕೆ 1 ಬೌಲ್ನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ರಾಗಿ ಹಿಟ್ಟನ್ನು ಜರಡಿ ಹಿಡಿದು ತೊಗೋಬೇಕಾಗುತ್ತೆ. ನಾನು ಮುಂಚೆನೇ ಜರಡಿ ಇಟ್ಕೊಂಡು ತೊಗೊಂಡಿದ್ದೆ. 1 ಬೌಲ್ನಷ್ಟು ರಾಗಿ ಹಿಟ್ಟಿಗೆ 1.5 ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಬೌಲ್ ನೀರನ್ನು ಹಾಕಿದ್ರೆ ಮುದ್ದೆ ಕರೆಕ್ಟಾಗಿ ಬರುತ್ತೆ. ಈಗ 1.5 ಬೌಲ್ನಷ್ಟು ನೀರನ್ನು ಹಾಕಿ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ತುಪ್ಪನಾದರೂ ಹಾಕ್ಬೋದು ಅಥವಾ ಮಾಮೂಲಿಯಾಗಿ ನೀವು ಕುಕ್ಕಿಂಗ್ ಬಳಸ್ತೀರಲ್ಲ ಆ ಎಣ್ಣೆನೂ ಸಹ ನೀವು ಬಳಸ್ಬೋದು. ನಾನಿಲ್ಲಿ ತುಪ್ಪ ಬಳಸಿಲ್ಲ, ಎಣ್ಣೆನ ಬಳಸಿದ್ದೀನಿ. ತುಪ್ಪ ಸಹ ಹಾಕ್ಕೋಬೋದು. ಹಾಗೆ 1-2 ಹಳ್ಳಷ್ಟು ಕಲ್ಲುಪ್ಪನ್ನು ಹಾಕಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅಂದರೆ ಮಕ್ಕಳಿಗೆ ಮುದ್ದೆನ ಹಾಗೆ ಮೆತ್ತಗೆ ಮಾಡಿಕೊಟ್ರು ತಿಂತಾರೆ. ಉಪ್ಪು ಹಾಕಿದ್ರೆ ರುಚಿ ಬರುತ್ತೆ ಮುದ್ದೆ. ಹಾಗಾಗಿ ಈಗ ಮೇಲ್ಗಡೆಯಿಂದ 1/2 ಟೀ ಸ್ಪೂನಷ್ಟು ಮಾತ್ರ ನಾನು ರಾಗಿ ಹಿಟ್ಟನ್ನು ಉದುರಿಸ್ಕೊಂಡಿದ್ದೆ. ನೀವು ಬೇಕಿದ್ರೆ ನೀರಲ್ಲಿ ಮಿಕ್ಸ್ ಮಾಡಿ ಸಹ ಹಾಕ್ಕೋಬೋದು, ಗಂಟಿಲ್ಲದೆ ಇರೋ ಥರ. ಹಾಗೆ ಉದುರಿಸ್ಕೊಂಡಿದ್ದೀನಿ, ಜಾಸ್ತಿ ಕ್ವಾಂಟಿಟಿಲಿ ಹಾಕಿಲ್ಲ, ಸ್ವಲ್ಪ ಹಾಕಿರೋದ್ರಿಂದ ಮೇಲ್ಗಡೆಯಿಂದ ಉದುರಿಸಿದ್ದೀನಿ ಅಷ್ಟೇ. ಈಗ ತೊಗೊಂಡಿರೋಂಥ ನೀರು ಚೆನ್ನಾಗಿ ಮರಳಬೇಕು. ಅದು ಉಕ್ಕು ಬಂದ ನಂತರ ನೋಡಿ, ಈಗ ಸಿಮ್ಮಲ್ಲಿ ಇಟ್ಕೊಬಿಟ್ಟು ಈಗ ನಾವು ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ. ಪೂರ್ತಿಯಾಗಿ ಹಾಕ್ಕೋಬೇಡಿ, ಸ್ವಲ್ಪ ಎತ್ತಿಟ್ಕೊಳ್ಳಿ. ನೋಡಿಬಿಟ್ಟು ಬೇಕಿದ್ರೆ ಸೇರಿಸ್ಕೊಳ್ರಂತೆ. ಅಂದರೆ ಸ್ವಲ್ಪ ಗಟ್ಟಿ ಇಷ್ಟಪಡ್ತಾರೆ, ಒಬ್ಬೊಬ್ಬರು ತುಂಬ ಮೆತ್ತಗೆ ಇಷ್ಟಪಡ್ತಾರೆ. ಹಾಗಾಗಿ ಅಲ್ವಾ, ನಾನು ಸ್ವಲ್ಪ ಮಿಕ್ಕಿಸ್ಕೊಂಡಿದ್ದೀನಿ. ಇಲ್ಲಿ 1/4 ಭಾಗಕ್ಕಿಂತ ಕಮ್ಮಿನೇ 2 ಸ್ಪೂನಷ್ಟು ಹಿಟ್ಟನ್ನು ಮಾತ್ರ ಮಿಕ್ಸಿದ್ದೀನಿ. ಮಿಕ್ಕಿರೋಂಥದ್ದನ್ನು ಅಷ್ಟನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ನೀಟಾಗಿ ಕೂಡಿಸ್ಕೊಳಕ್ಕೆ ಹೋಗಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಬಾರ್ದು. ಲೈಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಬಿಡಬೇಕು, ಪೂರ್ತಿಯಾಗಿ ಮಿಕ್ಸ್ ಮಾಡಬಾರ್ದು. ಅದು ಚೆನ್ನಾಗಿ ಮುದ್ದೆ ಕುದಿಬೇಕು. ನಾನು 2-3 ನಿಮಿಷ ಹಾಗೆ ಬಿಟ್ಟು ಮತ್ತೆ ಇವಾಗ ನೀಟಾಗಿ ಕೂಡಿಸ್ತಾ ಇದ್ದೀನಿ. ಈಗಲೂ ಅಷ್ಟೇ ಪೂರ್ತಿಯಾಗಿ ಕೂಡಿಸ್ತಿಲ್ಲ, 1/4 ಭಾಗದಷ್ಟು, ಫಸ್ಟು 1/4 ಭಾಗದಷ್ಟು ಕೂಡಿಸ್ಬಿಟ್ಟು ಹಾಗೆ ಬಿಟ್ಟೆ. ಇವಾಗ 1/2 ಭಾಗ, 3/4 ಭಾಗದಷ್ಟು ಇವಾಗ ನೀಟಾಗಿ ನೋಡಿ ಈ ರೀತಿಯಾಗಿ. ಇನ್ನೂ ಸ್ವಲ್ಪ ಹಿಟ್ಟು ಹಾಗೆ ಇದೆ, ಅದೆಲ್ಲ ನೀಟಾಗಿ ಬೇಯಬೇಕಲ್ವ. ಹಾಗಾಗಿ ಈಗೇ ಇಟ್ಟು ಮತ್ತೆ ಬೇಯಿಸ್ಕೊಳ್ತೀನಿ 3-4 ನಿಮಿಷ. ಅದಾದ ನಂತರ ಇವಾಗ ನೀಟಾಗಿ ನಾನು ಮುದ್ದೆನ ಕೂಡಿಸ್ಕೊಳ್ತೀನಿ. ಇವಾಗ 90% ನೀಟಾಗಿ ಮುದ್ದೆನ ಕೂಡಿಸ್ಕೊಬಿಟ್ಟು ಪೂರ್ತಿಯಾಗಿ ಮುದ್ದೆ ಕೋಲಿಂದ ಮುದ್ದೆನೆಲ್ಲ ನೀಟಾಗಿ ತೆಗೆದುಬಿಟ್ಟು ಈಗ ಮುಚ್ಚಿಡ್ತಾ ಇದ್ದೀನಿ. ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಈಗಲೂ ಅಷ್ಟೇ 3-4 ನಿಮಿಷ ಹಾಗೇ ಬಿಡ್ತೀನಿ ಮತ್ತೆ. ಈಗ ನೋಡಿ ಚೆನ್ನಾಗಿ ಬೆಂದಿದೆ, 90% ಮುದ್ದೆ ಬೆಂದಿರುತ್ತೆ. ಈಗ ಕೆಳಗಡೆ ಇಳಿಸ್ಕೊಬಿಟ್ಟು ಕಾಲಿನ ಸಹಾಯದಿಂದ ಈ ರೀತಿಯಾಗಿ ನೀಟಾಗಿ ಮುದ್ದೆನ ಚೆನ್ನಾಗಿ ಕೂಡಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಮುದ್ದೆನ ನಾದ್ತಿರೋ ನೀವು ಅಷ್ಟು ಚೆನ್ನಾಗಿ ಸ್ಮೂತಾಗಿ ಒಳ್ಳೆ ಬಾಳೆಹಣ್ಣು ಥರ ಬರುತ್ತೆ ಮುದ್ದೆ. ಈ ರೀತಿಯಾಗಿ ಕೂಡಿಸ್ಕೋಬೇಕು. ಇದನ್ನು ಕೋಲೆಲ್ಲ ಇಟ್ಕೊಂಡು ಕೂಡಿಸ್ತಾರೆ. ನಾನು ಕಮ್ಮಿ ಕ್ವಾಂಟಿಟಿ ಮಾಡೋದ್ರಿಂದ ಕಾಲಲ್ಲೇ ಈ ರೀತಿ ಮಾಡ್ತಾಯಿದ್ದೀನಿ, ಕೋಲಲ್ಲೇನು ಇಟ್ಕೊಂಡಿಲ್ಲ. ನಾನು ಅನ್ನದ ಚೌಟ್ ಬರುತ್ತಲ್ಲ ಅದರಲ್ಲೇ ಮಾಡಿಬಿಡ್ತೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ಕೋಲು ಉಪಯೋಗಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಕಾಲನ್ನು ಟಚ್ ಮಾಡಿ ಮುದ್ದೆ ಮಾಡಿರ್ತೀವಲ್ಲ, ಹಾಗಾಗಿ ಲಾಸ್ಟಲ್ಲಿ ಒಂದು ಸಲ ನಮಸ್ಕಾರ ಮಾಡ್ಕೊಬಿಟ್ಟು ನಾವು ಮತ್ತೆ ಚೆನ್ನಾಗಿ ಕುದಿಸಿದ ನಂತರ ಮತ್ತೆ 2 ನಿಮಿಷ ಮುಚ್ಚಳನ ಮುಚ್ಚಿಬಿಟ್ಟು ಮತ್ತೆ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಸಿಮ್ಮಲ್ಲೇ ಇಟ್ಟಿದ್ದೀನಿ ಇಷ್ಟೊತ್ತು. ನಾನು ಯಾವಾಗಲೂ ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೊಂಡಿದ್ದೀನಿ ಮುದ್ದೆನ, ಉರಿ ಜಾಸ್ತಿ ಮಾಡಿಲ್ಲ. ನೋಡಿ ಈಗ ಮುದ್ದೆ ಎಷ್ಟು ನೀಟಾಗಿ ಬಾಳೆಹಣ್ಣು ಥರ ಬಂದಿದೆ, ಕೈಗೆ ಒಂದು ಸ್ವಲ್ಪನೂ ಅಂಟ್ಕೊಳ್ತಾ ಇಲ್ಲ. ಈ ಟೈಮಲ್ಲಿ ಮುದ್ದೆ ನೀಟಾಗಿ ಆಗಿದೆ ಅಂತ ಅರ್ಥ. ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಕೆಳಗಡೆ ಇಟ್ಕೊಂಡು ಮುದ್ದೆನ ಈ ರೀತಿಯಾಗಿ ನೈಸ್ ಮಾಡ್ಕೋಬೇಕಾಗುತ್ತೆ. ಒಂದು ಸುಚ್ಚಣಿಕೆ ಅಥವಾ ಅನ್ನ ತೆಗೆ ಚೌಟ್ ಇರುತ್ತಲ್ಲ, ಅನ್ನದ ಚೌಟಲ್ಲಾದ್ರೂ ಈ ರೀತಿಯಾಗಿ ನೀವು ನೈಸ್ ಮಾಡ್ಕೋಬೋದು. ಮಾಡಿಕೊಂಡು ಒಂದು ಪ್ಲೇಟ್ಗೆ ನೀರಿನಿಂದ ಪ್ಲೇಟ್ನ ತೇವ ಮಾಡ್ಕೊಬಿಟ್ಟು ಅದಕ್ಕೆ ನೋಡಿ ಮುದ್ದೆ ನಿಮಗೆ ಯಾವ ಸೈಜಿಗೆ ಬೇಕೋ, ದಪ್ಪ ಬೇಕೋ ಸಣ್ಣ ಬೇಕೋ ನೋಡ್ಕೊಬಿಟ್ಟು ಆ ಸೈಜಲ್ಲಿ ಮುದ್ದೆನ ಕೊಟ್ಕೊಂಡ್ರೆ ಮುದ್ದೆ ರೆಡಿಯಾಗುತ್ತೆ. ನಾನು ಅಷ್ಟೇ ತುಂಬ ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ ಈ ಮುದ್ದೆ ಕಲಿಯೋದಕ್ಕೆ. ಮುಂಚೆ ಎಲ್ಲ ಅನ್ನ ಹಾಕ್ಬಿಟ್ಟು ಅಥವಾ ಅಕ್ಕಿ ಹಾಕಿ ಮಾಡ್ತಾರಲ್ಲ ಆ ಮುದ್ದೆನ ಮಾಡ್ತಾಯಿದ್ದೆ. ಬಟ್ ಈ ಮುದ್ದೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ತುಂಬ ಸಲ ಕೆಡಿಸಿ ಕಲ್ತಿರೋ ಅಂಥದ್ದು. ಇವಾಗ ತುಂಬ ಪರ್ಫೆಕ್ಟಾಗಿ ಮಾಡ್ತೀನಿ ಮುದ್ದೆನ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಈ ಥರದ ಮುದ್ದೆ. ಅಕ್ಕಿ ಹಾಕದೆ ಮಾಡ್ತಾರಲ್ಲ ಈ ಥರ, ಬರೀ ಹಿಟ್ಟಾಕಿ ಮಾಡೋ ಅಂಥ ಮುದ್ದೆ ಅವ್ರಿಗಿಷ್ಟ. ಹಾಗಾಗಿ ತುಂಬ ಕಷ್ಟಪಟ್ಟು ಕಲಿತ್ಕೊಂಡು ಈಗ ಕಲಿಯೋ ತನಕ ಅಷ್ಟೇ ಕಷ್ಟ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಹಾಗೆ. ಈಗ ಕಂಪ್ಲೀಟಾಗಿ ಮುದ್ದೆನೆಲ್ಲ ಕಟ್ಕೊಂಡಿದ್ದಾಯಿತು. ಬಿಸಿ ಇರಬೇಕಾದ್ರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಪಪ್ಪು ಮಾಡಿದ್ದೆ, ಅದ್ರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ.
ಬಿಸಿ ಬಿಸಿ ರಾಗಿ ಮುದ್ದೆ, ಸಾಂಬಾರು, ಸ್ವಲ್ಪ ಉಪ್ಪಿನಕಾಯಿ, ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ, ನೆಂಚ್ಕೊಳ್ಳೋದಕ್ಕೆ ಏನಾದರೂ ಸೌತೆಕಾಯಿ ಅಥವಾ ಹಪ್ಪಳ ಸಂಡಿಗೆ ಈ ಥರದ್ದು ಏನಾದರೂ ಇತ್ತು ಅಂದರೆ ಸೂಪರಾಗಿರೋ ಊಟ ರೆಡಿಯಾಗುತ್ತೆ ಅಂತಲೇ ಇಷ್ಟಪಟ್ಟು ತಿನ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.